ಪ್ರಿಯ ಆಸರೆ ಟಿವಿ ವೀಕ್ಷಕರೇ, ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತೇನೆ. ಕಳೆದ ಸಂಚಿಕೆಯಿಂದ ನಾವು ಜ್ಞಾನವಂತ ಮಹಿಳೆ ಎಂಬ ವಿಷಯದಲ್ಲಿ ನಾವು ಧ್ಯಾನಿಸಿಕೊಂಡು ಬರ್ತಾ ಇದ್ದೇವೆ. ಅನೇಕ ವಿಷಯಗಳನ್ನು ಪ್ರಿಯರು ವೀಕ್ಷಕರೆಲ್ಲರೂ ತಿಳಿದುಕೊಂಡಿದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮಾತ್ರವಲ್ಲ, ಅನೇಕರು ಕರೆ ಮಾಡಿ ಕೇಳಿಕೊಂಡಿದ್ದೀರಾ. ಇನ್ನೂ ಹೆಚ್ಚಾದಂತಹ ವಿಷಯಗಳನ್ನು ನೀವು ನಮಗೆ ತಿಳಿಸಿಕೊಟ್ರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾತ್ರವಲ್ಲ, ಬಿಡುಗಡೆ ನಮಗೆ ಸಿಗ್ತದೆ ಅಂತೇಳಿ. ಅದೇ ಪ್ರಕಾರವಾಗಿ ನಾವು ಅನೇಕ ವಿಷಯಗಳನ್ನು ನಿಮಗೆ ತಿಳಿಸುತ್ತಾ ಬಂದಿದ್ದೇವೆ. ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮಗೆ ತಿಳಿಸಲು ಬಯಸುತ್ತೇವೆ. ಪ್ರಿಯರೇ, ಇವತ್ತು ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಸೇವೆ ಮಾಡುತ್ತಿರುವಂಥ ಸಲೋಮಿ ಪ್ರಕಾಶ್ ಎಂಬುವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರನ್ನು ಈ ಆಸರೆ ಟಿವಿಗೆ ನಾನು ಆಹ್ವಾನವನ್ನು ಬಯಸುತ್ತೇನೆ, ಸ್ವಾಗತವನ್ನು. ಸಿಸ್ಟರ್, ನಾನಿವತ್ತು ನಿಮ್ಮಲ್ಲಿ ಕೇಳುವುದೇನೆಂದರೆ, ಅನೇಕರು ಕೇಳ್ಕೊಂಡಿದ್ದಾರೆ, ಈಗ ಜ್ಞಾನವಂತ ಮಹಿಳೆ, ಈಗ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ, ಜ್ಞಾನವಂತೆಯು ಜ್ಞಾನದಿಂದ ತನ್ನ ಮನೆಯನ್ನು ಕಟ್ಟಿಕೊಳ್ತಾಳೆ ಅಂತೇಳಿ. ಇವತ್ತಿನ ದಿನಗಳಲ್ಲಿ ಒಂದು ಸ್ತ್ರೀ ಆದವಳು ಯಾವ ರೀತಿಯಲ್ಲಿ ಇರಬೇಕು ಅಂದರೆ ಸರ್ವಸಾಧಾರಣವಾಗಿ, ಇದು ನಾನು ಸತ್ಯವೇದದ ಆಧಾರಿತವಾಗಿಯೇ ನಾನು ಕೇಳ್ತಾ ಇಲ್ಲ, ಎಲ್ಲರಿಗೂ ಈಗ ವೀಕ್ಷಕರು ಅನೇಕರು ಅನೇಕ ವಿಧದಲ್ಲಿ ಅವರು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರವಾಗಿ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು, ಎಲ್ಲರೂ ಕೇಳುವಂಥ ಸರ್ವಸಾಧಾರಣವಾಗಿ ಕೇಳುವಂಥ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ. ಒಂದು ಜ್ಞಾನವಂತ ಮಹಿಳೆ ಅಂದರೆ ನೀವೇನನ್ನು ಹೇಳಲು ಬಯಸ್ತೀರಾ ಸಿಸ್ಟರ್? ದೇವರ ವಾಕ್ಯ ಜ್ಞಾನದ ಕುರಿತಾಗಿ ಹೇಳ್ತದೆ, ದೇವರ ಜ್ಞಾನವೇ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಓಕೆ, ಮಹಿಳೆಯರಿಗೆ ಇದೊಂದು ಅರಿವು ಅವರಲ್ಲಿ ಇರಬೇಕು. ಹೌದು, ಇವತ್ತು ನನ್ನೊಳಗಿರುವಂತ ಜ್ಞಾನ ಅದು ದೇವರಿಂದಲೇ ಬಂದಿದೆ ಅಂತ ಹೇಳಿ, ಅದು ಯಾವುದೇ ಹಿನ್ನೆಲೆಯೊಳಗಿರ್ಲಿ, ಆ ಜ್ಞಾನ ಕೊಟ್ಟಿರುವವರು ದೇವರೇ ಅನ್ನುವಂತ ತಿಳುವಳಿಕೆ ಅವರಲ್ಲಿ ಇರಬೇಕೆಂಬುದಾಗಿ ನನಗೆ ಅನಿಸ್ತದೆ. ಈಗ ಅರಿವು ಅಂತ ಹೇಳಿದ್ರಿ ನೋಡಿ, ಅರಿವು ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಅರಿವು ಅಂದರೆ ಯಾವ ರೀತಿಯಲ್ಲಿ? ಕೆಲವೊಬ್ಬರು ಹೇಳ್ತಾರೆ, ಇಲ್ಲ ನನಗೆ ಬೇರೆ ಎಲ್ಲ ವಿಷಯಗಳಲ್ಲಿ ಅವರು ತಿಳ್ಕೊಂಡಿರ್ತಾರೆ. ಸಾಧಾರಣವಾಗಿ ಎಲ್ಲರೂ ಸಹ ಎಲ್ಲ ವಿಷಯಗಳಲ್ಲಿ ತಿಳ್ಕೊಂಡಿರ್ತಾರೆ. ಸರಿಯಾದಂಥ ಮಾರ್ಗವನ್ನು ನಡೆಸಿಕೊಂಡು ಹೋಗುವಂಥ ಅರಿವು ಯಾರಿಗೂ ಸಹ ಇಲ್ಲ. ಅದಕ್ಕೆ ನೋಡಿ, ಎಷ್ಟೋ ಕುಟುಂಬದಲ್ಲಿ ಸುಮ್ಮನೆ ಜಗಳ, ಮನಸ್ತಾಪಗಳು, ಅಸಮಾಧಾನಗಳು, ಈ ಚಿಕ್ಕ ಚಿಕ್ಕ ವಿಷಯಗಳು ಅವರ ಜೀವಿತದಲ್ಲಿ ಒಂದು ಕೊನೆಯ ಹಂತಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಲ್ಲ ಸಿಸ್ಟರ್? ಅದಕ್ಕೆ ನೀವು ಏನು ಉತ್ತರ ಹೇಳ್ತೀರಾ? ಯಾವ ರೀತಿಯಲ್ಲಿ ನಾವು ಜ್ಞಾನವನ್ನು ಪಡ್ಕೊಳ್ಬೇಕು, ಯಾವ ರೀತಿಯ ಅರಿವು ನಮಗೆ ಇರಬೇಕು ಅಂತೇಳಿ ನೀವು ಹೇಳಲು ಬಯಸ್ತೀರಾ? ದೇವರ ವಾಕ್ಯದಲ್ಲಿ ಕೆಲವು ಜ್ಞಾನಹೀನ ಸ್ತ್ರೀಯರನ್ನು ನಾವು ನೋಡ್ಕೊಂಡಿದ್ದೇವೆ. ಅವರಲ್ಲಿ ದೇವರ ವಾಕ್ಯ ಇಲ್ಲದ ಕೊರತೆಯಿಂದ ಅವರು ಆ ಜ್ಞಾನಹೀನ ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಉದಾಹರಣೆಗಾಗಿ ಡಲೇಲ ಮತ್ತು ಸಂಸೋನ್, ಅವಳು ಲೌಕಿಕ ಜ್ಞಾನ ಅವಳಲ್ಲಿ ತುಂಬಿಕೊಂಡಿತ್ತು, ತನ್ನ ಚಾಣಾಕ್ಷ ಎಲ್ಲ ಉಪಯೋಗ ಮಾಡಿಕೊಳ್ತಾಳೆ. ಆದ್ರೆ ಇಷ್ಟು ಒಳ್ಳೆಯ ವ್ಯಕ್ತಿ ನನ್ನ ಜೀವಿತದಲ್ಲಿ ಬಂದಿದ್ದಾನೆ, ಎಲ್ಲಾ ವಿಧದೊಳಗೂ ಇವನು ಬಲಿಷ್ಠನಿದ್ದಾನೆ, ನನ್ನನ್ನು ಸಂರಕ್ಷಿಸ್ತಾನೆ, ಮತ್ತು ವಾಕ್ಯ ಹೇಳ್ತದೆ ಅವನು ಆಕೆಯನ್ನು ಬಹಳವಾಗಿ ಪ್ರೀತಿ ಮಾಡ್ತಿದ್ದ ಎಂಬುದಾಗಿ. ಓಕೆ, ಅವಳು ಅದನ್ನ ಒಂದು ಒಳ್ಳೆ ವಿಧದಲ್ಲಿ ತೆಗೆದುಕೊಂಡು ತನ್ನ ಕುಟುಂಬವನ್ನು ಅವಳು ಸಂರಕ್ಷಿಸ್ಕೊಳ್ಬಹುದಿತ್ತು. ಅವಳ ಮೊದಲನೆಯ ಜೀವಿತ ಕೆಟ್ಟದಾಗಿತ್ತು, ಒಂದು ವ್ಯಭಿಚಾರಿ ಆಗಿದ್ಲು. ಆದ್ರೆ ಇವಳು ಆತನಿಗೆ ಒಂದು ಒಳ್ಳೆ ಜೀವಿತ ಕೊಡುವುದಕ್ಕಾಗಿ ಬಂದ. ಆದ್ರೆ ಅವಳು ಲೌಕಿಕ ಜ್ಞಾನವನ್ನು ಉಪಯೋಗ ಮಾಡಿಕೊಂಡ್ಲು, ಅರಿವು ಅವಳಲ್ಲಿ ಇರ್ಲಿಲ್ಲ. ನಿಜವಾದ ಸರಿಯಾದಂತ ಅರಿವು ಅಂದ್ರೆ ನೀವು ಹೇಳಲಿಕ್ಕೆ ಬರ್ತಾ ಇರುವಂತದ್ದು ದೇವರ ವಾಕ್ಯದ ಜ್ಞಾನ ಅವಳಲ್ಲಿ ಇರಲಿಲ್ಲ. ಪ್ರಿಯರೇ, ವಿಶೇಷವಾಗಿ ನಾನು ಹೇಳಲು ಬಯಸ್ತಾ ಇದ್ದೇನೆ ಏನಂತ ಹೇಳಿದ್ರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಮನೆಯನ್ನು ಯಾವ ರೀತಿಯಲ್ಲಿ ಕಟ್ಟೋದು, ನಾವು ಯಾವ ರೀತಿಯಲ್ಲಿ ಆಡಂಬರವಾಗಿರುವಂಥದ್ದು, ನಾವು ಯಾವುದು ತಿನ್ನೋದು, ಯಾವುದು ಕುಡಿಯುವಂಥದ್ದು, ಅದೇ ಆಲೋಚನೆಗಳು, ಅದರ ವಿಷಯದಲ್ಲಿ ಹೆಚ್ಚಾಗಿ ಈ ದಿನಗಳಲ್ಲಿ ಗಮನ ಹರಿಸ್ತಾರೆ ವಿನಃ ದೇವರ ವಾಕ್ಯದಲ್ಲಿ, ದೇವರ ವಾಕ್ಯದ ಒಳಗಡೆ ಇರುವಂಥ ರಹಸ್ಯವನ್ನು ಯಾರು ಸಹ ತಿಳ್ಕೊಳ್ತಾರೆ? ಯಾರಿಗೆ ಸಹ ಅದು ಬೇಡ ಅಲ್ಲ ಸಿಸ್ಟರ್? ಯಾರಿಗೂ ಬೇಡ. ಬರೀ ಏನಂತ ಹೇಳ್ತಾರೆ, ನೀವು ಯಾರು? ನಾನು ಪ್ರೇಯರ್ ಮಾಡ್ತೇನೆ, ನಾನು ಬೈಬಲ್ ಓದ್ತೇನೆ. ಅವ್ರ ಹತ್ರ ಅವರು ಹೇಳೋದು ಇಷ್ಟೇ, ಎಷ್ಟು ಪ್ರೇಯರ್ ಮಾಡ್ತೀರಾ, ಎಷ್ಟು ಬೈಬಲ್ ಓದ್ತೀರಾ ಅಂತೇಳಿ ಅವರು ಅಂದರೆ ಡೆಡಿಕೇಟ್ ಆಗಿರುವುದಿಲ್ಲ. ಖಾಲಿ ಅವರು ಹೇಳ್ತಾರೆ, ನಾನು ಪ್ರತಿದಿನ ಹೇಳ್ತೇನೆ. ಸರ್ವಸಾಧಾರಣವಾಗಿ ಎಲ್ಲರೂ ಮಾಡುವಂಥದ್ದು. ಆದರೆ ಒಂದು ಜ್ಞಾನವಂತ ಮಹಿಳೆ, ಒಂದು ಒಳ್ಳೆ ಸ್ತ್ರೀ ಆದವಳು, ಅವಳು ಯಾವ ರೀತಿಯಲ್ಲಿ ತನ್ನ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಹೇಳಿದರೆ, ಮೊಟ್ಟ ಮೊದಲ ಅಸ್ಥಿವಾರ, ಫೌಂಡೇಶನ್ ಅವಳಿಗೆ ದೇವರ ವಾಕ್ಯ ಅಲ್ಲ? ದೇವರ ವಾಕ್ಯ ಒಬ್ಬರ ಜೀವಿತದಲ್ಲಿ ಇಲ್ಲದೆ ಹೋದರೆ ಅವರು ಖಂಡಿತವಾಗಿ ಜಾರ್ತಾರೆ. ಅದಕ್ಕೆ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನಿನ್ನ ಧರ್ಮೋಪದೇಶವನ್ನು ನನ್ನ ಹೃದಯದಲ್ಲಿ ಕೊಂಡಿರೋದರಿಂದ ನಾನು ಜಾರುವುದೇ ಇಲ್ಲ. ಅಂಥ ಜಾರುವಂಥ ಸಮಯಗಳು ಬಂದರು, ಅಂಥ ವೇದನೆಯ ಸಮಯ ಬಂದರು, ಅಷ್ಟು ಇಕ್ಕಟ್ಟಿನ ಸಮಯ ಬಂದರೂ ಸಹ ದೇವರ ವಾಕ್ಯ ನಮಗೆ ಇರುವುದರಿಂದ ನಮಗೆ ಬಲಪಡಿಸ್ತದೆ ಅಲ್ವಾ ಸಿಸ್ಟರ್? ಆಗ ಅದಕ್ಕೆ ನೀವೇನಂತ ಹೇಳ್ತೀರಾ ಸಿಸ್ಟರ್? ಅದು
ಒಂದು ವಾಕ್ಯದ ಅರಿವಿರಬೇಕು. ಇನ್ನೊಂದು ದೇವರ ವಾಕ್ಯ ಹೇಳ್ತದೆ, ಯೆಹೋವನು ಮನೆ ಕಟ್ಟದಿದ್ದರೆ ಮನೆ ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂಬುದಾಗಿ. ಇವತ್ತು ಮನೆ ಕಟ್ಟುವುದು ಎಂಬುದಾಗಿ ಹೇಳುವಾಗ ನಮ್ಮ ದೃಷ್ಟಿಯಲ್ಲಿ 3 ಬೆಡ್ರೂಮು, ಹಾಲು, ಕಿಚನ್ನು. ಇಲ್ಲಿ ದೇವರ ವಾಕ್ಯ ಮನೆ ಅಂತಂದ್ರೆ ಅದ್ರ ಕುರಿತಾಗಿ ಮಾತನಾಡ್ತಾ ಇಲ್ಲ. ಕಟ್ಟಡ ಇವತ್ತು ಇರ್ತದೆ, ನಾಳೆ ಬಿದ್ದು ಹೋಗ್ತದೆ. ಇವತ್ತ ಕೋಣೆಗಳು ಎಂಬುದಾಗಿ ಹೇಳುವುದಾದ್ರೆ, ರೂಮ್ಸ್ ಅಂತ ಹೇಳುವುದಾದ್ರೆ ನನ್ನ ಮಕ್ಕಳಾಗಿರ್ಬೋದು, ಗೋಡೆ ಅಂತಂದ್ರೆ ಅದೊಂದು ಪ್ರಾರ್ಥನೆ ಆಗಿರ್ಬೋದು. ಓಕೆ, ಪ್ರತಿ ಒಂದೊಂದನ್ನು ನಾನು ವಾಕ್ಯಾಧಾರಿತವಾಗಿ ಕಟ್ಟುವಾಗ ಆ ಮನೆ ಸ್ಥಿರವಾದ ಮನೆಯಾಗಿ ನಿಂತ್ಕೊಳ್ತದೆ. ಆ ಮನೆ, ಈ ವಾಕ್ಯ ಅನ್ನುವಂಥದ್ದು ಬುನಾದಿ. ಆ ಕ್ರಿಸ್ತನ್ ಅನ್ನುವಂಥ ಬುನಾದಿಯ ಮೇಲೆ, ವಾಕ್ಯ ಅನ್ನುವಂಥ ಬುನಾದಿಯ ಮೇಲೆ ನನ್ನ ಮನೆಯನ್ನು ಕಟ್ಟುವಾಗ ಬಿರುಗಾಳಿಯೇ ಬರಲಿ, ಅಲೆಗಳೇ ಬರಲಿ, ತೆರೆಗಳೇ ಬರಲಿ, ಆಗ ನಾವು ಕುಟುಂಬವಾಗಿ ಅದನ್ನು ಜಯಿಸುವುದಕ್ಕೆ ದೇವರು ನಮಗೆ ವಿಶೇಷ ಬಲವನ್ನು ಕೊಡುವಾತನಾಗಿದ್ದಾನೆ. ವಿಶೇಷ ಬಲವನ್ನು ಕೊಡ್ತಾನೆ. ನೋಡಿ, ಮೊದಲನೇದಾಗಿ ನಾವು ಈಗ ತಾನೇ ಸಿಸ್ಟರ್ ಹೇಳಿದ ಪ್ರಕಾರವಾಗಿ ಮೊಟ್ಟ ಮೊದಲನೇದಾಗಿ ಸರಿಯಾದಂಥ ದೇವರ ಜ್ಞಾನ ಇರಬೇಕು. ನಾವು ಹೀಗೆ ಸತ್ಯವೇದವನ್ನು ನಾವು ಓದಿಕೊಂಡು ಹೋಗಬೇಕಾದ್ರೆ ಈ ದಿನಗಳಲ್ಲಿ ದೇವಜನರು ಅಂದರೆ ಖಾಲಿ ಪುರುಷರು ಮಾತ್ರ ಬರುವುದಿಲ್ಲ, ಸ್ತ್ರೀಯರು, ಪುರುಷರು ಎಲ್ಲರೂ ಸೇರಿ ಬರ್ತಾರೆ, ಎಲ್ಲರೂ ಬರ್ತಾರೆ. ನಮಗೆ ಸರಿಯಾದಂಥ ಜ್ಞಾನ ಇಲ್ಲದೆ ಇದ್ದ ನಿಮಿತ್ತವಾಗಿ ಅನೇಕರು ಏನಾಗ್ತಾ ಇದ್ದಾರೆ, ಬಿದ್ದು ಹೋಗ್ತಾ ಇದ್ದಾರೆ ಅಲ್ಲ ಸಿಸ್ಟರ್? ಸರಿಯಾದಂಥ ಜ್ಞಾನ ಇಲ್ಲದೆ ಇರುವುದರಿಂದ ಅನೇಕರು ಹಿಂಜಾರಿ ಹೋಗ್ತಾ ಇದ್ದಾರೆ, ಅವರ ಜೀವಿತವನ್ನು ನಷ್ಟಪಡಿಸಿಕೊಳ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನಾಗಿ ಪ್ರಿಯರೇ, ಯಾರೇ ಆಗಿರ್ಬೋದು, ನೀವೆಲ್ಲೇ ಕುಳಿತುಕೊಂಡು ಈ ಒಂದು ಜ್ಞಾನವಂತ ಮಹಿಳೆ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರೋದಾದರೆ, ಇಲ್ಲ ನೀವು ಕಷ್ಟದಲ್ಲಿರ್ಬೋದು, ಇಲ್ಲ ನೀವು ವೇದನೆಯಲ್ಲಿರ್ಬೋದು, ಇಲ್ಲ ದುಃಖದಲ್ಲಿರ್ಬೋದು, ಇಲ್ಲ ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ, ಈ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಯಾವ ರೀತಿಯಲ್ಲಿ ಹೊರಗೆ ಬರಬೇಕು ಅಂತ ಗೊತ್ತಿಲ್ಲದ ಒಂದು ಸಂದರ್ಭಗಳು ನಿಮ್ಮ ಜೀವಿತದಲ್ಲಿ ಆವರಿಸಿಕೊಂಡಿರುವುದಾದರೆ, ಮೊಟ್ಟ ಮೊದಲಾಗಿ ನಿಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ. ದೇವರ ವಾಕ್ಯ ನಮ್ಮ ದಾರಿಗೆ ದೀಪ, ನಮ್ಮ ಬಾಳಿಗೆ ಬೆಳಕಾಗಿದೆ. ನಿನ್ನ ಕತ್ತಲೆಯ ಅವಸ್ಥೆ ನಿನ್ನ ಜೀವಿತದಲ್ಲಿ ಇರುವುದಾದರೆ, ನೀನು ದುಃಖದ ಅವಸ್ಥೆಯಲ್ಲಿ ಇರುವುದಾದರೆ, ನಿನಗೆ ಯಾರಿಗೆ ಸಹ ಹೇಳ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ? ನಿನ್ನ ಕುಟುಂಬದ ವಿಷಯ ಅಲ್ಲ. ಈ ಕುಟುಂಬದ ವಿಷಯದಲ್ಲಿ ನೀವು ಬಹಳ ನೋವನ್ನು ಅನುಭವಿಸುತ್ತಾ, ನಾನು ಹೇಗೆ ದೇವರೇ ಮುಂದಕ್ಕೆ ಹೋಗಬೇಕು, ನಾನು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಅಂತೇಳಿ ನೀವು ಕುಳಿತುಕೊಂಡು ನೀವು ಈ ಒಂದು ವೀಕ್ಷಿಸುತ್ತಾ ಇರುವುದಾದರೆ, ನಿಮಗೆ ಸಹೋದರಿಯೇ, ನಾನು ನಿನಗೆ ಒಂದು ಬುದ್ಧಿವಾದವನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ನಮಗೆ ಇವತ್ತು ಹಣ ಇರ್ತದೆ, ನಮ್ಮ ಜೀವಿತದಲ್ಲಿ ಆಸ್ತಿ ಇವತ್ತು ಬರ್ತದೆ, ಆಸ್ತಿ ಹೋಗ್ತದೆ, ಆದರೆ ದೇವರ ವಾಕ್ಯ ನಮ್ಮನ್ನು ಶಾಶ್ವತವಾಗಿ ನಿಲ್ಲಿಸ್ತದೆ ಸಾಧ್ಯ. ಅದು ಕೊನೆಯವರೆಗೂ ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಿಮ್ಮ ಜೀವಿತದಲ್ಲಿ ಮೊಟ್ಟ ಮೊದಲನೇ ಸ್ಥಾನವನ್ನು, ಪ್ರಥಮ ಸ್ಥಾನವನ್ನು ನೀವು ದೇವರ ವಾಕ್ಯಕ್ಕೆ ಕೊಡಿ. ಎರಡನೇದಾಗಿ ಸಿಸ್ಟರ್ ನೀವೇನು ಹೇಳಿದ್ರಿ ಅಂತ ಹೇಳಿ? ಎರಡನೇದಾಗಿ ನಾನು ಹೇಳೋದಕ್ಕೆ ಮನಸ್ಸು ಮಾಡ್ತೇನೆ. ಜ್ಞಾನೋಕ್ತಿ 31 ಅದರಲ್ಲಿ 10ನೇ ವಚನ, ಜ್ಞಾನವೆಂಬಾಕಿಯು ರತ್ನಕ್ಕಿಂತಲೂ ಅಮೂಲ್ಯಳು ಎಂಬುದಾಗಿ ಹೇಳ್ತದೆ. ಈ ದಿವಸ ಸ್ತ್ರೀಯರಾಗಿರುವಂಥ ನಾವುಗಳು ನಾವೇ ರತ್ನವಾಗಿದ್ದೇವೆ ಅನ್ನೋಂತೂ ಅರಿವೇ ಇಲ್ಲ. ಲೌಕಿಕ ರತ್ನದ ಹಿಂದೆ ಹೋಗ್ಬಿಟ್ಟಿದ್ದೇವೆ. ನನ್ನ ಹತ್ರ ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಓಕೆ, ಒಳ್ಳೆ ಥಿಂಗ್ಸ್ ನಮ್ಮೊಳಗೆ ತುಂಬಿಕೊಂಡ್ಬಿಟ್ಟಿದೆ. ದೇವ್ರ ವಾಕ್ಯ ನನ್ನನ್ನೇ ರತ್ನಕ್ಕೆ ಹೋಲಿಸ್ತದೆ. ಹೌದು, ಅಂದ್ರೆ ನೀವೇನು ಹೇಳ್ತಾ ಇದ್ದೀರ ಅಂದ್ರೆ, ಜ್ಞಾನವಂತೆಯನ್ನು ದೇವರ ವಾಕ್ಯವು ಅವಳಕ್ಕಿಂತಲೂ ಬಹು ಅಮೂಲ್ಯಲು ಅಂತ ಹೇಳಿ ಅಲ್ಲ. ಹೌದು ಪ್ರಿಯರೇ, ಇವತ್ತಿನ ದಿನಗಳಲ್ಲಿ ನಾವೇನು ಮಾಡ್ತೇವೆ, ಅವರಿಗೆ ಅಷ್ಟು ದೊಡ್ಡ ಮನೆ ಇದೆ, ಅವರಿಗೆ ಅಷ್ಟು ಅಂತಸ್ತಿದೆ, ಇವರಿಗೆ ಈ ರೀತಿಯಲ್ಲಿದೆ, ನಾವು ಖಾಲಿ ಹೋಲಿಕೆಗಳನ್ನು ಮಾಡ್ಕೊಳ್ತಾ ಇದ್ದೇವೆ ಅಲ್ಲ, ಕಂಪೇರ್ ಮಾಡ್ಕೊಳ್ತಾ ಇದ್ದೀವಿ. ಅವ್ರು ಹಾಗೆ ಇದ್ದಾರೆ, ಇವ್ರು ಹೀಗೆ ಇದ್ದಾರೆ, ನಾನು ಯಾಕೆ ಇನ್ನೂ ಹಾಗೆ ಇಲ್ಲ ಅಂತೇಳಿ. ನಾವು ಹಾಗೆ ಆಗಲಿಕ್ಕೆ ದೇವರೊಂದು ಸಮಯ ಇಟ್ಟಿದ್ದಾರೆ ಅಲ್ವಾ. ನಾವು ಯಾವಾಗ ನಮ್ಮನ್ನೇ ನಾವು ಸರಿಯಾಗಿ ಅರ್ಥಕೊಳ್ತೇವೆ, ನಾನು ಒಂದು ರತ್ನ ಅವಳ ಅಂತೇಳಿ ನಾವು ಯಾವಾಗ ತಿಳ್ಕೊಳ್ತೇವೆ, ಆಗ ನಮ್ಮ ಜೀವಿತದಲ್ಲಿ ಸರಿಯಾದಂಥ ಮಾರ್ಗದರ್ಶನ ದೇವರು ಕೊಡ್ತಾರೆ. ಮತ್ತೆ ಸಿಸ್ಟರ್ ಮುಂದೆ ಆ ವಾಕ್ಯ ಹೇಳ್ತದೆ, ಹರ್ ಹಸ್ಬೆಂಡ್ ಹ್ಯಾಸ್ ಫುಲ್ ಕಾನ್ಫಿಡೆನ್ಸ್ ಇನ್ ಹರ್. ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಪಡುವುದು, ಕಾನ್ಫಿಡೆನ್ಸ್ ಅಂತ ಹೇಳ್ತದೆ. ಓಕೆ, ಇವತ್ತು ನಾವು ಕೆಲಸದಲ್ಲಿ ಇರಬಹುದು, ವ್ಯವಹಾರಗಳನ್ನ ಮಾಡ್ತಾ ಇರಬಹುದು, ವಿ ಮೈಟ್ ಬಿ ಅ ವೆರಿ ಕಾಂಪಿಟೇಟಿವ್ ವಿಮೆನ್ ಇನ್ ದ ವರ್ಲ್ಡ್. ಅಲ್ಲಿ ಇರುವವರ ಒಂದು ಭರವಸೆಯನ್ನ ಗಳಿಸುವುದ್ರೊಳಗೆ ಬಹಳ ಬ್ಯುಸಿ ಆಗಿಬಿಡ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆರ್ ಹಸ್ಬೆಂಡ್ ಹ್ಯಾಸ್ ಫುಲ್ ಕಾನ್ಫಿಡೆನ್ಸ್ ಇನ್ ಹರ್. ಓಕೆ, ನನ್ನ ಗಂಡನಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತಂದ್ರೆ, ಲೋಕದ ಕಾನ್ಫಿಡೆನ್ಸು, ನನ್ನ ಬಾಸ್ ಇಂದು ಕಾನ್ಫಿಡೆನ್ಸು, ನನ್ನ ಕಂಪನಿ ಕಾನ್ಫಿಡೆನ್ಸ್ ತಗೊಂಡು ನಾನೇನು ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ. ಇವತ್ತ ನನ್ನ ಮನೆ ನಿಲ್ಬೇಕಂದ್ರೆ ನನ್ನ ಶಿರಸ್ಸು ನನ್ನ ಗಂಡ. ಓಕೆ, ನನ್ನ ಗಂಡನಿಗೆ ಕ್ರಿಸ್ತನು ಶಿರಸ್ಸಾಗಿದ್ದಾನೆ. ಈ ಅರಿವು ನನ್ನಲ್ಲಿ ಬರುವಾಗ, ಈ ತಿಳುವಳಿಕೆ ನನ್ನಲ್ಲಿ ಇರುವಾಗ
ನಾನು ನನ್ನ ಗಂಡನ ಕಾನ್ಫಿಡೆನ್ಸ್ ಪಡೆದುಕೊಳ್ಳುವುದಕ್ಕೆ ನಾನು ಏನೆಲ್ಲ ಮಾಡಬೇಕನ್ನುವಂಥ ಒಂದು ದಿಟ್ಟಿನಲ್ಲಿ ನಾನು ನನ್ನ ಟೈಮನ್ನು, ನನ್ನ ಎಫರ್ಟ್ಸನ್ನು ಹಾಕುವುದಕ್ಕೆ ನಾನು ಪ್ರಾರಂಭ ಮಾಡ್ತೇನೆ. ಅಂದರೆ ಅವರನ್ನೇ ಹಿಂದೆ ಹೋಗಬೇಕಂತ ನಾನು ಹೇಳುವುದಿಲ್ಲ, ಓಕೆ, ಅವರನ್ನೇ ಮೆಚ್ಚಿಸುವುದು ಅವರಿಗೇನು ಅಲ್ಲ. ಆದರೆ ಕುಟುಂಬದ ಒಂದು ಜವಾಬ್ದಾರಿ, ಕುಟುಂಬದ ಒಂದು ರೆಸ್ಪಾನ್ಸಿಬಿಲಿಟಿ ಇರುವಾಗ ಕೆಲವೊಂದು ಸಾರಿ ಗಂಡಂದ್ರು ನಮ್ಮ ಮೇಲೆ ಎಲ್ಲ ಬಿಟ್ಟು ಹೋಗ್ತಾರೆ. ಹೌದು. ಸೊ ಆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಅದು ಒಂದೇ ದಿನದಲ್ಲಿ ಆಗಲ್ಲ. ಹೌದು. ನಾನು ಕರೆ ಕಟ್ಟಬೇಕು, ನನ್ನಲ್ಲಿ ಕ್ರಿಸ್ತನಂಥ ಗುಣಗಳು ಕಾಣಬೇಕು, ಕ್ರಿಸ್ತನ ಸ್ವಭಾವ ನನ್ನಲ್ಲಿ ಕಾಣಬೇಕು, ನನ್ನ ಮಾತುಗಳು ಕ್ರಿಸ್ತನ ಹಾಗಿರಬೇಕು, ನನ್ನ ಆಲೋಚನೆ ಕ್ರಿಸ್ತನ ಹಾಗಿರಬೇಕು. ಈ ದಿನಗಳಲ್ಲಿ ಕೆಲವರು ಗಂಡುಗಳು ತಮ್ಮ ಹೆಂಡತಿಯರನ್ನ ಒಬ್ಬರನ್ನೇ ಬಿಟ್ಟು ಹೋಗುದಿಲ್ಲ, ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಇಲ್ಲ. ಅವ್ರು ಕೆಟ್ಟ ಕೆಲಸ ಮಾಡ್ತಾರಂತಲ್ಲ, ಆದ್ರೆ ಅವರಲ್ಲಿ ಒಂದು ಕಾನ್ಫಿಡೆನ್ಸ್ ಇಲ್ಲ. ಎಲ್ಲಿ ಅವ್ರು ಏನಾದ್ರೂ ಸಾಲ ಮಾಡಿಬಿಡ್ತಾರೋ, ಓಕೆ, ಈಗ ಮನೆಗೆ ನಾಕ್ ಮಾಡಿಕೊಂಡು ಸಾಲ ಕೊಡುವವರಿದ್ದಾರೆ. ಹೌದು. ಓಕೆ, ನಾವು ಸೇವೆಯಲ್ಲಿ ಬಂದು ಇವಾಗ 20 ಇಯರ್ಸ್ ಆಯಿತು, ಕುಟುಂಬವಾಗಿ 15 ಇಯರ್ಸ್ ಆಯಿತು. ನಾವು ಸೇವೆಯ ಪ್ರಾರಂಭದಲ್ಲಿರುವಾಗ ನಮಗೆ ಬಹಳ ಕಡಿಮೆ ಸ್ಯಾಲರಿ. ಒಂದು ದಿವಸ ಆದರೂ ನಮ್ಮ ಮನೆಯವರಿಗೆ ನಾನು ನಮ್ಮ ಹತ್ರ ಇದು ಇಲ್ಲ, ನಾವು ಸಾಲ ಮಾಡಿ ತೆಗೆದುಕೊಳ್ಳೋಣ ಅಂತ ನಾನು ಹೇಳಿಲ್ಲ. ಓಕೆ, ಸೊ ಅವರಿಗೆ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್, ನಾನು ಇಷ್ಟೇ ಸಂಪಾದನೆ ಮಾಡಿ ತಂದು ಕೊಟ್ಟರು ನನ್ನ ಹೆಂಡತಿ ಇದರಲ್ಲೇ ಮನೆಯನ್ನ ನಡೆಸ್ತಾಳೆ ಅನ್ನುವಂಥ ತೃಪ್ತಿಕರವಾದ ಜೀವಿತ. ಇವತ್ತು ಯಾಕೆ ಅನೇಕ ಸ್ತ್ರೀಯರ ಮನೆಯಲ್ಲಿ ಜಗಳಗಳು, ಅಸಮಾಧಾನಗಳು, ಗಂಡ ಹೆಂಡತಿಯರ ಮಧ್ಯೆಯಲ್ಲಿ ಪ್ರೀತಿ ವಾತ್ಸಲ್ಯ ಇಲ್ಲಂದ್ರೆ ಅವರು ಲೋಕದ ಹಿಂದೆ ಹೋಗ್ತಾ ಇದ್ದಾರೆ. ಹೌದು. ಓಕೆ, ಬಾಜು ಮನೆಯಲ್ಲಿ ಒಂದು ಫ್ರಿಡ್ಜ್ ಇದೆ, ನನಗೆ 2 ಫ್ರಿಡ್ಜ್ ಬೇಕು. ಹೌದು. ಅಲ್ಲ, ಈ ಥರದ ಒಂದು ಜೀವಿತದಿಂದ ನಿಜವಾದಂಥ ಒಂದು ಮೌಲ್ಯಗಳು ದೇವರು ನಮ್ಮಲ್ಲಿ ಏನು ಕೊಟ್ಟಿದ್ದಾನೆ ಅದು ನಮ್ಮಲ್ಲಿ ಸಿಗ್ತಾ ಇಲ್ಲ. ಅಂದರೆ ಅದೆಲ್ಲ ಏನು ಮಾಡಿಬಿಟ್ಟಿದೆ ಅಂತ ಹೇಳಿದ್ರೆ ನಾವು ಬೇಡದೇ ಇರೋದನ್ನೆಲ್ಲ ತುಂಬಿಸ್ಕೊಂಡಿದ್ದೀವಿ. ಆಗ ಒಳಗಡೆ ಇರುವಂಥ ಒಂದು ರತ್ನ ಅದು ಪ್ರಕಾಶಿಸಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಇವತ್ತಿನ ದಿನಗಳಲ್ಲಿ ಅದೇ ಹಾಗೆ ಹೋಗಿದೆ. ಅವರು ಹೀಗೆ ಇದ್ದಾರೆ, ಇವರು ಹಾಗೆ ಇದ್ದಾರೆ, ಅವರು ಆ ರೀತಿಯಲ್ಲಿದ್ದಾರೆ, ಇವರು ಈ ರೀತಿಯಲ್ಲಿ ಇದ್ದಾರೆ ಅಂತೇಳಿ. ನೀವು ಕರೆಕ್ಟಾಗಿ ಒಂದು ಒಳ್ಳೆಯದು ಪಾಯಿಂಟ್ ಆಗಿದೆ. ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಇಡುವುದು. ಭರವಸೆ ಇರಬೇಕಾದ್ರೆ ನಮ್ಮಲ್ಲಿ ಆ ಒಂದು ಮೌಲ್ಯಗಳು ಕಾಣಬೇಕು ಅಲ್ಲ. ಇವರು ಕಾಣದೆ ಅವ್ರು ನಮ್ಮ ಮೇಲೆ ಭರವಸೆ ಇಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ನೀವು ಹೇಳಿದ್ರಿ, ಇರುವಂಥದ್ರಲ್ಲಿ ತೃಪ್ತಿಯಾಗಿರಬೇಕು. ನೀವು ಅದನ್ನು ಹೇಳಬೇಕಾದ್ರೆ ನನಗೆ ತುಂಬ ಇಷ್ಟ ಆಯಿತು ಸಿಸ್ಟರ್. ನೋಡಿ, ಸೇವೆ ಅಂತ ಹೇಳೋದಾದರೆ ಪ್ರತಿಯೊಬ್ಬರು ನೆನೆಸೋದು ಏನು ಗೊತ್ತಾ, ಏನೋ ಸೇವೆ ಮಾಡ್ತಾರೆ. ಕೆಲವೊಬ್ಬರ ಅಭಿಪ್ರಾಯ ಏನು, ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ರೆ ಸೇವೆ ಮಾಡಬೇಕು ಅಲ್ಲ. ಅದೇ ನಾನು ಎಲ್ಲರ ಕುರಿತು ನಾನು ಹೇಳೋದಿಲ್ಲ, ಎಲ್ಲರೂ ಹಾಗೆ ಅಂತೇಳಿ ಹೇಳೋದಿಲ್ಲ. ಕೆಲವೊಬ್ರು ಇದ್ದಾರೆ, ಅದು ನಮಗೆ ಬೇಡ. ಆದರೆ ನಿಜವಾದಂಥ ಸೇವಕರ ಗುಣಲಕ್ಷಣ, ಸೇವಕರು ಅಂತ ಹೇಳಿದ ಮೇಲೆ ಅಲ್ಲಿ ಸೇವಕಿಯೂ ಬರ್ತಾಳೆ ಅಲ್ಲ. ಸೇವಕಿಯ ಗುಣಲಕ್ಷಣ, ಯಾರ ಹತ್ರ ಸಹ ಹೋಗಿ ಅವಳು ಕೇಳುವುದಿಲ್ಲ. ಏನಾದರೂ ಬೇಕಾದರೆ ಮೊಣಕಾಲಾಕಿ ಪ್ರಾರ್ಥಿಸ್ತಾಳೆ. ಸಿಸ್ಟರ್, ನೀವೀಗ ಒಂದು ವಾಕ್ಯ ಹೇಳಿ, ನೀವೊಂದು ಉದಾಹರಣೆ ಹೇಳಿದ್ರಿ, ನಿಮ್ಮ ಜೀವಿತದಲ್ಲಿ ಆದಂಥ ಒಂದು ವಿಷಯ ನೀವು ಹೇಳಿದ್ರಿ. ಏನಂತ ಹೇಳಿ, ನಮ್ಮ ಯಜಮಾನರಿಗೆ ಸ್ವಲ್ಪ ಸಂಬಳ ಬರ್ತಾಯಿತ್ತು. ಆ ಸಂಬಳದಲ್ಲಿ ನಾವೇನು ಮಾಡ್ತಾಯಿದ್ದೋ, ಸುಧಾರಿಸ್ಕೊಂಡು ಹೋಗ್ತಾಯಿದ್ದೋ. ಬಟ್ ನಾವು ಎಲ್ಲಿ ಸಹ ಹೋಗಿ ಯಾರ ಹತ್ರನೂ ಕೇಳ್ತಾ ಇರಲಿಲ್ಲ. ನಿಜವಾಗ್ಲೂ ನಾವು ಪ್ರಾರಂಭದ ದಿನದಲ್ಲಿ ನನ್ನ ಒಂದು ಸಾಕ್ಷಿ, ಚಿಕ್ಕ ಸಾಕ್ಷಿನ ಹೇಳಲಿಕ್ಕೆ ಬಯಸ್ತೇನೆ. ಅನೇಕರಿಗೆ ಈ ದಿನಗಳಲ್ಲಿ ಪ್ರಾರ್ಥನೆ ಬೇಡ, ಎಲ್ಲ ಈಗ ಫಾಸ್ಟ್ ಫುಡ್ ಅಲ್ಲ, ಎಲ್ಲರಿಗೂ ಫಾಸ್ಟ್ ಇನ್ಸ್ಟೆಂಟ್ ಜನ. ಹೌದು, ಎಲ್ಲರಿಗೂ ಹೋಗಿ ಕೇಳಿದ ತಕ್ಷಣ ಅದು ಬಂದ್ಬಿಡ್ಬೇಕು, ಅದು ಸಿಕ್ಬಿಡ್ಬೇಕು. ಇಲ್ಲದಿದ್ದರೆ ದೇವ್ರು ನಮ್ಮನ್ನು ಪ್ರೀತಿಸಲ್ಲ, ಸೇವಕರು ಪ್ರೀತಿಸಲ್ಲ, ಸೇವಿಕಿ ಪ್ರೀತಿಸಲ್ಲ, ಯಾರಿಗೂ ನಾವು ಬೇಡ. ಅದವರ ಆಲೋಚನೆ. ಆದರೆ ನಾನು ಹೇಳೋದೇನೆಂದರೆ, ನಾವು ಪ್ರಾರಂಭದ ದಿನಗಳಲ್ಲಿ ತುಂಬ ಕಷ್ಟಪಟ್ಟು ಸಿಸ್ಟರ್, ತುಂಬ ವೇದನೆ, ತುಂಬ ದುಃಖದ ಅನುಭವ. ಹೀಗೆ ಪಾಸ್ಟರ್ಸ್ ಮೀಟಿಂಗ್ ನಮ್ಮ ಮನೆಯಲ್ಲಿ ನಡೀತಾ ಇತ್ತು. ನಮ್ಮ ಮಾವ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕಿದಾಗ ನಾನು ಮದುವೆ ಆಗೋದಕ್ಕಿಂತ ಮುಂಚೆನೇ ನಾನು ಈ ರೀತಿಯಲ್ಲಿ ಇರಬೇಕು ದೇವರೇ, ನನ್ನ ಗಂಡ ಹೀಗೆ ಇರಬೇಕು, ಅವರು ನನ್ನನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ದೇವರೇ ನಿನ್ನನ್ನು ಪ್ರೀತಿಸಬೇಕು, ಹಣಕ್ಕಾಗಿ ಸೇವೆ ಮಾಡುವವರಾಗಿರಬಾರ್ದು ದೇವರೇ, ಆತ್ಮ ಭಾರದಿಂದ ಸೇವೆ ಮಾಡಬೇಕು ಅಂತೇಳಿ ನಾನು ತುಂಬ, ಅಂದರೆ ನಾನು ಯಾವೆಲ್ಲ ಪ್ರೇಯರ್ ರಿಕ್ವೆಸ್ಟನ್ನು ಬರೆದಿಟ್ಟಿದ್ದೆ ಸಿಸ್ಟರ್, ದೇವರು ಅದೇ ಪ್ರಕಾರವಾಗಿ ಕೊಟ್ಟರು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ನಾನು ಹೇಳಿದೆ, ದೇವರೇ, ನಾನು ಒಬ್ಬರಿಗೆ 10 ರೂಪಾಯಿ ಕೊಡೋದಾದರೆ ನನ್ನ ಗಂಡ 100 ರೂಪಾಯಿ ಕೊಡಬೇಕು. ಆ ಸ್ವಭಾವನ ನಮ್ಮಲ್ಲಿ ಇಬ್ಬರಲ್ಲಿ ಹೊಂದಾಣಿಕೆ ಆಗಿ ಬರಬೇಕು ಅಂತೇಳಿ. ನಮ್ಮ ಮನೇಲಿ ಅಷ್ಟು ಕಷ್ಟ ಇದ್ದರು. ನಮ್ಮ ಮಾವ ನಮ್ಮನ್ನು ಮನೆಯಿಂದ ಹೊರಗಡೆ, ನಾನು ಕುತ್ಕೊಂಡು ಮೊಣಕಾಲು ಹಾಕಿ ಪ್ರೇಯರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸಾಕು, ನಮ್ಮ ಮಾವ ನಮಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡೋದು. ನನಗೆ ಬೈಲಿಕ್ಕೆ, ನಾಯಿ ಬೊಬ್ಬೆ ಆಗ್ತಾಯಿದೆ, ನಾಯಿ ಕಿರಿಸ್ತಾ ಇದೆ, ಹುಚ್ಚನಾಯಿ ಬಂದಿದೆ ಅಂದರೆ ನನಗೆ ಅಷ್ಟು ಅವಹೇಳನ ಮಾಡ್ತಾಯಿದ್ರು, ಅಷ್ಟು ನೋವು ಕೊಡ್ತಾಯಿದ್ರು. ಒಂದೇ ಒಂದು ದಿನ ನಮ್ಮ ಯಜಮಾನರಿಗೆ ನಾನು ಹೇಳಿಲ್ಲ. ಏನಂತ ಹೇಳಿ,
ನೋಡ್ರಿ ನಿಮ್ಮ ತಂದೆ ಈ ರೀತಿ ನನಗೆ ನೋವು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ನಾನು ಬಂದು ಈಗ ಚಿಕ್ಕದಿಂದ ಬೆಳೆಸಿರೋರು ಅವ್ರ ತಂದೆ ತಾಯಿ, ಈಗ ನಾನು ಬಂದು ಅವರ ಪ್ರೀತಿಯನ್ನು ಏನು ಮಾಡಲಿಕ್ಕೆ ಒಡಕು ತರಲಿಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಏನು ಮಾತಾಡಲಿಲ್ಲ. ಅದೇ ಅಂದರೆ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗೆ ಒಂದು ವ್ಯಕ್ತಿನ ನೋಡಿದ ತಕ್ಷಣ ಗೊತ್ತಾಗ್ತದೆ ಇವರು ಹೇಗೆ ಏನು ಅಂತೇಳಿ ಅಲ್ಲ. ಹಾಗೆ ನಮ್ಮ ಮಾವ ನಮ್ಮನ್ನು ಮನೆಯಿಂದ ಹೊರಗಡೆ ಹಾಕಿದ್ರು. ಹೊರಗಡೆ ಹಾಕಬೇಕಾದ್ರೆ ಸಿಸ್ಟರ್, ನಾವು ಒಂದೊಂದು ರೂಪಾಯಿಗೆ ಸಹ ಕಷ್ಟಪಟ್ಟಿದ್ದೇವೆ. ಒಂದೊಂದು ರೂಪಾಯಿಗೆ ಸಹ. ಈ ಪಾಸ್ಟರ್ಸ್ ಮೀಟಿಂಗ್ ಇಲ್ಲಿ ನಡೀತಾ ಇದೆ. ಪಾಸ್ಟ್ ಹೇಳಿದರು, ಎಲಿಸಾ ಚಹಾ ಮಾಡಿ ತಗೊಂಡು ಬಾ ಅಂತ ಹೇಳಿದರು. ಚಹಾ ಮಾಡಿ ತಗೊಂಡು ಬಾ ಅಂತ ಹೇಳಿದರು. ಎಲ್ಲಿಂದ ತಗೊಂಡು ಬರಲಿ? ನಾನು ಹೊರಗಡೆ ಹೋಗ್ಬಿಟ್ಟು ರೀ ಇಲ್ಲಿ ಬನ್ನಿ ಸಕ್ಕರೆ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತದ? ನಾನು ಒಂದು ಹೇಳಿದೆ, ದೇವರೇ ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲಿ? ನಾನು ಒಂದು ದೇವರ ಹತ್ರ ಕೇಳಿದೆ. ಆಗ 23ನೇ ಕೀರ್ತನೆ 1ನೇ ವಚನ, ಯೆಹೋವನು ನನಗೆ ಕುರುಬನು, ಕೊರತೆ ಪಡೆಯನು ಅಂತೇಳಿ. ಸಕ್ಕರೆ ಡಬ್ಬ ತೆಗಿತೀನಿ, ಸಕ್ಕರೆ ಇಲ್ಲ, ನೀರೆಲ್ಲ ಇಟ್ಬಿಟ್ಟಿದ್ದೀನಿ. ನಾನು ದೇವ್ರ ಹತ್ರ ಕೇಳಿದೆ, ದೇವರೇ ಈ ಒಂದು ಇಕ್ಕಟ್ಟಲ್ಲಿ ನಾನು ಏನು ಮಾಡಲಪ್ಪ, ಸಕ್ಕರೆನ ಎಲ್ಲಿಂದ ತರಲಿ ಅಂತೇಳಿ. ಆಗ ದೇವ್ರು ನನಗೆ ಒಂದೇ ಒಂದು ನೆನಪು ಕೊಟ್ಟಿದ್ದು. ಆಗ ನನ್ನ ಮಗಳು ಸುಮ್ಮನೆ ಇರಬೇಕಂದ್ರೆ, ಚಿಕ್ಕವಳು, ಅವಳು ಸುಮ್ಮನೆ ಇರಬೇಕಂದ್ರೆ ನಾ ಕಾಯಿನ್ಗಳನ್ನೆಲ್ಲ ಕೊಟ್ಟು ಆಟ ಆಡಲಿಕ್ಕೆ ಅಂದರೆ ಬಿಡ್ತಾ ಇದ್ದಲ್ಲ. ಇವಳು ಕಾಯಿನ್ಗಳೆಲ್ಲ ಈಗ ಆಡಬೇಕಾದ್ರೆ ಎಷ್ಟೋ ಕಾಯಿನ್ಗಳು ಮಂಚದ ಕೆಳಗಡೆ ಹೋಗಿತ್ತು. ನನಗೆ ಕೂಡಲೇ ನೆನಪು ಬಂದಿದ್ದು ಒಂದೇ ಸಿಸ್ಟರ್, ಹೋಗ್ಬಿಟ್ಟು ಇಡಿಸುಡಿ ತಗೊಂಡ್ರೆ ಎಂತ ಹೇಳ್ತಾರೆ, ಬ್ರೂಮ್ ಸ್ಟಿಕ್ ತಗೊಂಡು ಗುಡಿಸು ಅಂತೇಳಿ. ನಾನು ಹೋಗ್ಬಿಟ್ಟು ಗುಡಿಸ್ಬೇಕಾದ್ರೆ ಆಗ 18 ವರ್ಷದ ಹಿಂದೆ ಎಷ್ಟು 1 ಕಿಲೋಗೆ ಸಕ್ಕರೆ ಎಷ್ಟು ಬೆಲೆ ಇತ್ತು ಅಷ್ಟು ಹಣ ಅಲ್ಲಿ ಕೆಳಗಡೆ ಇತ್ತು. ಅದನ್ನು ತಗೊಂಡು ಬಂದೆ, ಅದನ್ನು ಆರಿಸ್ಕೊಂಡೆ, ಹೋಗ್ಬಿಟ್ಟು 1 kg ಸಕ್ಕರೆ ತಗೊಂಡು ಬರಲಿಕ್ಕೆ ಒಂದು ಬ್ರದರ್ ಕೈಲಿ ಕೊಟ್ಟು ಕಳಿಸ್ದೆ. ನೋಡಿ, ಆ ಒಂದು ಇಕ್ಕಟ್ಟಲ್ಲಿ ಆ ಒಂದು ನೆನಪು ನನಗೆ ಬರಬೇಕು ಅಂದರೆ ಯಾರು ಕಾರಣ? ದೇವರು. ಈಗ ಈ ವಿಷಯ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಜ್ಞಾನವಂತ ಮಹಿಳೆ, ಒಂದು ಜ್ಞಾನವಂತ ಮಹಿಳೆ ಅಯ್ಯೋ ಸಕ್ಕರೆ ಇಲ್ಲ, ಅಯ್ಯೋ ಸಕ್ಕರೆ ಇಲ್ಲ, ನಾನು ಏನು ಮಾಡಲಿ? ನಾನು ಆಗ ಅವರ ಹತ್ರ ಹೋಗಿ ನಾನು ಡಿಸ್ಟರ್ಬ್ ಮಾಡಲಿಕ್ಕೆ ಆಗ್ತದ? ಎಲ್ಲರೂ ಕೂತ್ಕೊಂಡಲ್ಲಿ ಪ್ರೇಯರ್ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾನು ಹೋಗ್ಬಿಟ್ಟು ಅಯ್ಯೋ ನೀವು ಇದು ಚಹಾ ತಗೊಂಡು ಬನ್ನಿ ಅಂತ ಹೇಳಿದ್ದೀರಾ, ನೀವು ಚಹಾ ತಗೊಂಡು ಬರ್ಲಿಕ್ಕೆ ಎಲ್ಲಿದೆ ಹಣ ಅಂತೇಳಿ ನನಗೆ ಕೇಳಲಿಕ್ಕೆ ಆಗ್ತದ? ಇಲ್ಲ. ಅಂಥ ಸಮಯದಲ್ಲಿ ದೇವರು ಆಲೋಚನೆ ಕೊಟ್ಟರು. ಪ್ರಿಯರೇ, ಇವತ್ತಿನ ದಿನದಲ್ಲಿ ನನ್ನ ಮಾತನ್ನು ಕೇಳುತ್ತಿರುವಂಥ ಪ್ರಿಯರೇ, ನಿಮ್ಮಲ್ಲಿ ಸಹ ನಾನು ಹೇಳುವುದೊಂದೇ, ಕಷ್ಟ, ವೇದನೆ, ದುಃಖ, ಇಂಥ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ದೇವರನ್ನು ನಾವು ಆಚ್ಕೊಳ್ಬೇಕು. ದೇವರನ್ನು ನಾವು ಎಷ್ಟಾಗಿ ಆಚ್ಕೊಳ್ತೇವೋ ಅಷ್ಟಾಗಿ ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರು ಯಾರಿಗೂ ಸಾಲಗಾರ ಅಲ್ಲ, ಹೌದಾ ಅಲ್ಲ ಸಿಸ್ಟರ್? ಯಾರಿಗೂ ಸಾಲಗಾರ ಅಲ್ಲ. ನಾವು ಆ ಸಮಯದಲ್ಲಿ ಏನು ಬೇಕು, ಯಾವುದು ಬೇಡ ಅಂತೇಳಿ ದೇವರು ನಮಗೆ ನೆನಪಿನ ಶಕ್ತಿಯನ್ನು ಕೊಡ್ತಾನೆ. ಒಂದು ಜ್ಞಾನವಂತ ಮಹಿಳೆ ಅರಿವನ್ನು ಕೊಡುವಂಥದ್ದು ದೇವರು, ವಿವೇಕವನ್ನು ಕೊಡುವಂಥದ್ದು ದೇವರು. ಈ ಒಂದು ಇಕ್ಕಟ್ಟು ನನಗೆ ಬಂದಾಗ ನಾ ಅಲ್ಲಿ ಏನು ಮಾಡಬೇಕು ಅಂತೇಳಿ ಕಂಗಾಲಾಗಿದೆ. ಆಗ ದೇವರಾತ್ಮ ಕರೆಕ್ಟಾಗಿ ಆಲೋಚನೆ ಕೊಟ್ಟರು, ಹೋಗು ಗುಡಿಸು, ಅದ್ರ ಬರುವಂಥ ಹಣವನ್ನು ತಗೊಂಡೋಗಿ ಸಕ್ಕರೆ ತಗೊಂಡು ಬಾ ಅಂತೇಳಿ. ಅಂದರೆ ಇರುವಂಥ ವಿಷಯದಲ್ಲಿ ನಾವು ತೃಪ್ತರಾಗಿರಬೇಕು. ಇರುವಂಥ ವಿಷಯದಲ್ಲಿ ನಾವು ತೃಪ್ತಿಯನ್ನು ಅನುಭವಿಸದೇ ಇದ್ದರೆ, ದೇವರ ವಾಕ್ಯವೇ ಹೇಳ್ತದೆ, ನಮ್ಮ ಕಣ್ಣಿಗೆ ತೃಪ್ತಿ ಇಲ್ಲ ಅಲ್ಲ ಸಿಸ್ಟರ್? ಮನುಷ್ಯನ ಕಣ್ಣಿಗೆ ತೃಪ್ತಿನೇ ಇಲ್ಲ. ನಾವು ಇದನ್ನು ತಗೊಳ್ಬೇಕು ಅಂತೇಳಿ ಒಂದು ಸಾರಿ ನಮ್ಮ ಕಣ್ಣು ನೋಡಿ ಆಸೆ ಪಟ್ಟರೆ ಅದು ಬೇಕೇ ಅಂತೇಳಿ ಆಟ ಬರ್ತದೆ. ಆಟ ಬಂದ ಕೂಡಲೇ ಅಲ್ಲಿ ಜಗಳ ಬರ್ತದೆ. ಜಗಳ ಆದಮೇಲೆ ಅಲ್ಲಿ ದೊಡ್ಡ ಗೊಂದಲನೇ ಉಂಟಾಗ್ತದೆ. ಇದೆಲ್ಲ ಬರಲಿಕ್ಕೆ ಕಾರಣ ಯಾರು? ಸೈತಾನ. ನಾವಲ್ಲಿ ಅವಕಾಶ ಕೊಟ್ಟಿದ್ದಲ್ವ? ಅದಕ್ಕಿಂತಲೂ ಯಾವುದು ಅಂದರೆ ಕೆಲವೊಮ್ಮೆ ನಾವು ತ್ಯಾಗ ಮಾಡಲಿಕ್ಕೆ ಕಲಿಬೇಕು ಅಲ್ಲ. ಯಾವುದೇ ರೀತಿಯ ತ್ಯಾಗಗಳು ಮಾಡದೇ ಇದ್ದರೆ ನಮ್ಮ ಜೀವನ ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಸಿಸ್ಟರ್, ನೀವು ಹೇಳ್ಕೊಂಡು ಬಂದ ಹಾಗೆ ಮೊದಲನೇದಾಗಿ ನಾವೇನು ಮಾಡುವವರಾಗಿರಬೇಕು? ದೇವರ ವಾಕ್ಯವನ್ನು ನಾವು ಓದುವವರಾಗಿರಬೇಕು. ಎರಡನೇದಾಗಿ ಇರುವಂಥ ವಿಷಯದಲ್ಲಿ, ಅಂದರೆ ಎರಡನೇ ವಿಷಯ ಅವರು ಹೇಳ್ಕೊಂಡು ಬಂದದ್ದು ಏನಂತ ಹೇಳಿದರೆ, ಪತಿಯ ಹೃದಯವು, ಪತಿಯು ಆಕೆಯಲ್ಲಿ ಭರವಸೆ ಅಂದರೆ ಒಂದು ಮನುಷ್ಯ ಕೂಡಲೇ ಭರವಸೆ ಇಡೋದಿಲ್ಲ, ಒಂದು ಮನುಷ್ಯ ಕೂಡಲೇ ನಂಬುವುದಿಲ್ಲ. ಯಾಕೆಂದರೆ ನಮ್ಮ ಸುತ್ತಲಿರುವುದು 24, ಅಂದರೆ ಅವರು ಕೆಲಸಕ್ಕೆ ಹೋಗಬೇಕಾದ್ರೆ ಮಾತ್ರ ಅವ್ರು ನಮ್ಮ ಜೊತೆಲೇ ಇರೋದಿಲ್ಲ, ಮತ್ತು ಅವ್ರು ನಮ್ಮ ಜೊತೆಲೇ ಇರ್ತಾರೆ. ಅವ್ರು ನಮ್ಮನ್ನು ಗಮನಿಸದೇ ಇದ್ದ ಹಾಗೆ ಇರ್ತಾರೆ, ಬಟ್ ಅವ್ರು ನಮ್ಮನ್ನು ಎಲ್ಲ, ನಮ್ಮ ತಾಯಿ ಆಗಲಿ ನಮ್ಮ ತಂದೆ ಆಗಲಿ ಏನಾದರೂ ನಾವು ಒಂದು ತಪ್ಪು ಮಾಡಿದ್ರೆ ಅದನ್ನು ಏನು ಮಾಡ್ತಾರೆ ಹೇಳಿ? ಮುಚ್ಚಿಬಿಡ್ತಾರೆ. ಅದು ನಮ್ಮ ಗಂಡ ಆಗಿಲ್ಲ ಅಂದರೆ ಅವರು ಇವಳು ಯಾಕೆ ಈ ತಪ್ಪು ಮಾಡಿದ್ಲು, ಅವರು
ತುಂಬ ಏನು ಮಾಡ್ತಾರೆ, ಆಲೋಚಿಸ್ತಾರೆ. ಯಾಕೆ ಯಾಕೆ ಅದಕ್ಕಿಂತಲೂ ನಾನು ನಿಮಗೆ ಒಂದು ಹೇಳ್ತೇನೆ, ಅಂಥ ವಿಷಯಗಳಲ್ಲಿ ನಾವು ಯಾವ ಕಾರಣಕ್ಕೂ ಸಿಕ್ಕಿ ಬೀಳಬಾರ್ದು. ನಮ್ಮ ಗಂಡನನ್ನು ಯಾವ ರೀತಿಯಲ್ಲಿ ನಾವು ಆಕರ್ಷಿಸಬೇಕು, ನಮ್ಮ ಗಂಡನ ಜೊತೆಲಿ ನಾವು ಯಾವ ರೀತಿಯಲ್ಲಿ ಮಾತನಾಡಬೇಕು, ನಮ್ಮ ಗಂಡನ ಜೊತೆಲಿ ಯಾವ ರೀತಿಯಲ್ಲಿ ಒಡನಾಟ ಮಾಡಬೇಕು ಅಂಥೇಳಿ ನಮಗೆ ದೇವರ ವಾಕ್ಯದಿಂದ ಜ್ಞಾನ ಬರ್ತದೆ ಅಲ್ಲ. ಆ ಜ್ಞಾನ ಬಂದರೆ ಮಾತ್ರ ಒಂದು ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗಲು ಸಾಧ್ಯ. ಸಿಸ್ಟರ್, ನೀವೀಗ ಹೇಳಿದ್ರಿ 31ನೇ ಜ್ಞಾನೋಕ್ತಿಯ 10ನೇ ವಚನದಲ್ಲಿ, ಗುಣವತಿಯಾದ ಸತಿಯು ಎಲ್ಲಿ ಸಿಕ್ಕಾಳು, ಆಕೆಯು ಅವಳಿಗಿಂತಲೂ ಬಹು ಅಮೂಲ್ಯಳು, ಪತಿಯ ಹೃದಯವು ಆಕೆಯಲ್ಲಿ ಭರವಸೆ ಇಡುವುದು, ಅವನು ಕೊಳ್ಳೆಯಾಗಿ ಸಂಪಾದಿಸುವನು. ನಮಗೆ ಅದು ಕೊಳ್ಳೆ ಬೇಡ, ಅದು ನೀವು ಹೇಳಿದೇನು, ಆಕೆಯಲ್ಲಿ ಭರವಸೆ ಇಡುವುದು ಅಂತೇಳಿ ಇದೆಯಲ್ಲ. ಭರವಸೆ ಇಡಲಿಕ್ಕೆ ನಾವು ಒಂದು ಸ್ತ್ರೀ ಆದವಳು ಯಾವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಸಿಸ್ಟರ್? ಕಾನ್ಫಿಡೆನ್ಸ್ ಅನ್ನುವುದು ಒಂದೇ ದಿನದಲ್ಲಿ ಬರಲ್ಲ. ನೀವು ಹೇಳಿದ ಪ್ರಕಾರ ಅವ್ರು ಎಲ್ಲ ವಿಧದಲ್ಲಿ ನಮ್ಮನ್ನು ನೋಡ್ತಿರ್ತಾರೆ. ಅವ್ರು ಇಲ್ಲದೇ ಇರುವಾಗ ನಾವು ಮಾಡುವ ಕಾರ್ಯಗಳು ಅವ್ರಿಗೆ ಗೊತ್ತಿರುವುದಿಲ್ಲ ಅಂತ ತಿಳ್ಕೊಳಕ್ಕಾಗುದಿಲ್ಲ. ಓಕೆ, ಈಗ ನಾನು ಅವ್ರು ಇಲ್ಲದೇ ಇರುವಾಗ ಹೆಚ್ಚಿನ ಸಮಯ ಬೇರೆಯವರ ವಿಷಯದಲ್ಲಿ ನಾನು ತೊಡಗಿಕೊಳ್ಳುವಾಗ ಅವ್ರು ಬಂದಾಗ ಅವ್ರ ಜೊತೆ ಅದನ್ನೇ ನಾನು ಮಾತಾಡ್ತೀನಿ. ಅವ್ರು ಬಂದಿದ್ರು, ಅವ್ರು ಹಿಂಗಂದ್ರು, ಅವ್ರು ಇದನ್ನ ಹೇಳಿದ್ರು, ಅದನ್ನ ಹೇಳಿದ್ರು. ಅಥವಾ ನಾನು ಟಿವಿ ಜಾಸ್ತಿ ನೋಡಿದ್ರೆ ಅವ್ರು ಬಂದಾಗ ನಾನು ಟಿವಿ ಕುರಿತಾಗಿ ಜಾಸ್ತಿ ಮಾತನಾಡ್ತೀನಿ. ಓಕೆ, ಆದರೆ ವಾಕ್ಯವನ್ನು ಅಥವಾ ಕರ್ತನ ಕುರಿತಾಗಿ ಜಾಸ್ತಿ ನಾನು ಅವಲೋಕನ ಮಾಡಿದರೆ ಆ ದಿವಸ ನಾನು ಅದನ್ನೇ ಅವರೊಂದಿಗೆ ಮಾತನಾಡ್ತಾ ಇರ್ತೇನೆ. ಅಂದರೆ ನನ್ನ ಮಾತುಗಳು ಮೇಲೆ ನನಗೆ ಹಿಡಿತಾ ಇರ್ತದೆ. ಅದಕ್ಕೆ ಇದೇ ವಾಕ್ಯದಲ್ಲಿ ಒಂದು ವಾಕ್ಯ ಹೇಳ್ತದೆ, 26ನೇ ವಚನ, ಶಿ ಸ್ಪೀಕ್ಸ್ ವಿತ್ ವಿಸ್ಡಮ್ ಆ್ಯಂಡ್ ಫೇತ್ಫುಲ್ ಇನ್ಸ್ಟ್ರಕ್ಷನ್ ಈಸ್ ಆನ್ ಹರ್ ಟಂಗ್. ಓಕೆ, ಹೌದು, ಬಾಯಿ ತೆರೆದು ಜ್ಞಾನವನ್ನು ತೋರ್ಪಡಿಸುವಳು, ಆಕೆಯ ನಾಲಿಗೆಯು ಬುದ್ಧಿಯನ್ನು ಪ್ರೀತಿಪೂರ್ವಕವಾಗಿ ಹೇಳುವುದು. ಓಕೆ, ಅವಳ ನಾಲಿಗೆಯಲ್ಲಿ ಯಾವಾಗಲೂ ಒಳ್ಳೆ ಇನ್ಸ್ಟ್ರಕ್ಷನ್ಸ್ಗಳಿರ್ತದೆ. ಹೌದು, ಬೇರೆಯವರು ಅವ್ರು ಇಡೀ ದಿವಸ ದುಡ್ದು ಬಂದಿರ್ತಾರೆ, ಮನೆಗೆ ಬಂದಾಗ ನಾನು ಅನೇಕ ವಿಧದಂಥ ಲೋಕದ ಸಂಗತಿಗಳನ್ನು ಮಾತನಾಡುವಾಗ ಅದು ಅವ್ರಿಗೆ ಕಿರಿಕಿರಿ ತರ್ತದೆ. ಓಕೆ, ಆದರೆ ನಾನು ಕ್ರಿಸ್ತನ ಪ್ರೀತಿಯಿಂದ ಅವರೊಂದಿಗೆ ಸಂಭಾಷಿಸುವಾಗ, ಓಕೆ, ಕ್ರಿಸ್ತನ ಪ್ರೀತಿಯಿಂದ ಆ ದಿನ ಅವ್ರು ಕಳೆದು ಬಂದಿರುವಾಗ ಅವರೊಂದಿಗೆ ನಾನು ಒಳ್ಳೆ ಸಮಯವನ್ನು ಕಳೆಯುವಾಗ ದ್ಯಾಟ್ ಬ್ರಿಂಗ್ಸ್ ಕಾನ್ಫಿಡೆನ್ಸ್. ಹೌದು, ಅದು ಅವರಲ್ಲಿ ಒಂದು ದಯೆಯನ್ನು ರಿಲೀಸ್ ಮಾಡ್ತಾ ಇದೆ ನನ್ನ ಕುರಿತಾಗಿ. ಹೌದು, ಓಕೆ, ಈಗ ನನ್ನ ಪರವಾಗಿ ಮನೆಯಲ್ಲಿ ಎಲ್ಲರೂ ನಿಲ್ಲುವುದಕ್ಕೆ ಆಗುವುದಿಲ್ಲ, ಎಲ್ಲ ಮಹಿಳೆಯರು ಹಾದೋಗಿರ್ತಾರೆ, ನಂದು ಒಂದೇ ಅಲ್ಲ. ಓಕೆ, ಇಟ್ ಟೇಕ್ಸ್ ಟೈಮ್ ಫಾರ್ ದಟ್ ಫ್ಯಾಮಿಲಿ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ಕೂಡ ಅವ್ರನ್ನ ತಿಳಿದುಕೊಳ್ಳುವುದಕ್ಕೆ ಸಮಯ ಹಿಡಿತದೆ. ಓಕೆ, ಗಂಡನೊಂದಿಗೆ ಟೈಮ್ ತಗೊಂಡ್ರು ಕುಟುಂಬದವ್ರಿಗೆ ಇನ್ನೊಬ್ಬರೊಂದಿಗೆ ತೆಗೆದುಕೊಳ್ಳೋದಕ್ಕೆ ಇಟ್ ಲೈಕ್ ಟೈಮ್. ಓಕೆ, ಆ ಮಧ್ಯದಲ್ಲಿ ನನ್ನ ಒಂದು ಜೀವಿತ ಹೇಗಿರ್ತದೋ ಅದು ನನಗೆ ಅಲ್ಲಿ ದಯೆಯನ್ನು ಬಿಡುಗಡೆ ಮಾಡ್ತದೆ. ಓಕೆ, ಸೊ ನನ್ನ ಪರವಾಗಿ ಅವರೊಂದಿಗೆ ಮಾತನಾಡುವಾಗ, ನೋ, ಐ ನೋ ಮೈ ವೈಫ್, ಶಿ ಈಸ್ ನಾಟ್ ಲೈಕ್ ದ್ಯಾಟ್. ಹೌದು, ಆ ಭರವಸೆಯಿಂದ ಅವ್ರು ಹೇಳುವುದಕ್ಕೆ ನಾನು ಅಲ್ಲಿ ವರ್ಕೌಟ್ ಮಾಡಬೇಕು. ಹೌದು, ನಾನು ಬೆವರು ಸುರಿಸ್ಬೇಕು ಅಲ್ಲಿ. ಓಕೆ, ನನ್ನ ಲೌಕ ಸಂಬಂಧವಾದಂಥ ಕಾರ್ಯಗಳನ್ನು ನಾನು ಸ್ಯಾಕ್ರಿಫೈಸ್ ಮಾಡಬೇಕು, ಮೊಣಕಾಲು ಉರ್ಬೇಕು, ವಿಶೇಷವಾದದ್ದು. ಓಕೆ, ಇವತ್ತು ನಮ್ಮ ಗಂಡಂದಿರು ಅಥವಾ ನಮ್ಮ ಕುಟುಂಬ ಅಭಿವೃದ್ಧಿ ಆಗಬೇಕಂದ್ರೆ ನನ್ನ ಮೊಣಕಾಲು ಬಹಳ ಪ್ರಾಮುಖ್ಯವಾಗಿದೆ. ಹೌದು, ಓಕೆ, ಅನೇಕರು ಇದಕ್ಕೆ ಕೆಲವರು ಒಪ್ಪಿಕೊಳ್ತಾರೆ, ಕೆಲವರು ಒಪ್ಪಿಕೊಳ್ಳೋದು, ಕೆಲವರು ಅಂತಾರೆ ಅವ್ರ ಅಭಿವೃದ್ಧಿ ಸಂಬಂಧ ನಾಯಕ ಮೊಣಕಾಲು ಉರ್ಬೇಕು. ದಿಸ್ ಇಸ್ ಮೈ ಹೋಮ್. ಓಕೆ, ಇದು ನನ್ನ ಮನೆ. ಹೌದು, ಈಗ ನೀವು ಹೇಳಿದ್ರಿ ನೋಡಿ, ಪ್ರತಿಯೊಬ್ಬರು ಸಹ ಈಗ ತಾಯಿ ತಂದೆ ಮನೆ ಬಿಟ್ಟು ಬರಬೇಕಾದ್ರೆ ಅದು ಅಲ್ಲಿಗೆ ಮುಗೀತು. ಇಲ್ಲಿ ಬಂದಮೇಲೆ, ಗಂಡಿನ ಮನೆಗೆ ಬಂದಮೇಲೆ, ಗಂಡಿನ ಮನೆಯೇ ನನ್ನ ತಂದೆ ತಾಯಿ ಮನೆ ಅಂತೇಳಿ ನಾನು ನೆನೆಸಿದ್ರೆ ಮಾತ್ರ ನಾನು ಅದಕ್ಕೆ ದುಡಿತೀನಿ. ಇಲ್ಲದಿದ್ದರೆ ನೀವೀಗ ಹೇಳಿದ್ರಿ ನೋಡಿ, ನಾನು ಯಾಕೆ ಮಾಡಬೇಕು, ಅವ್ರ ಅಭಿವೃದ್ಧಿಗೆ ನಾನು ಯಾಕೆ ಕಾಲು ಹಾಕಬೇಕು, ಅವ್ರ ಅಭಿವೃದ್ಧಿಗೆ ಅವ್ರು ಮಾಡಲಿ. ಇಲ್ಲ, ನನ್ನ ಮನೆ ಅಂತೇಳಿ ನಾನು ತಗೊಂಡ್ರೆ ಮಾತ್ರ ಅದು ಕಟ್ಟಲ್ಪಡ್ತದೆ, ಇಲ್ಲದಿದ್ದರೆ ಕಟ್ಟಲ್ಪಡಲಿಕ್ಕೆ ಸಾಧ್ಯ ಇಲ್ಲ. ಸಿಸ್ಟರ್, ಈಗ ವೀಕ್ಷಕರಲ್ಲಿ ಒಂದು ರೀತಿಯಾದಂಥ ಗೊಂದಲ ಇರ್ಬೋದು. ಹಾಗಾದರೆ ನಾವು ಯಾವ ರೀತಿಯಲ್ಲಿ ಇದಕ್ಕೆ ಎಲ್ಲ ಪರಿಹಾರ ಮಾಡ್ಬೋದು, ಇದಕ್ಕೆ ಯಾವ ರೀತಿಯಲ್ಲಿ ನಾವು ಪರಿಹಾರ ಹುಡುಕೊಳ್ಬೋದು ಅಂತೇಳಿ ಕೆಲವೊಬ್ಬರು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ಬೋದು. ಅಂಥವ್ರಿಗೆ ನೀವು ಈಗ ಏನು ಹೇಳಲಿಕ್ಕೆ ಬಯಸ್ತೀರಾ? ನಾನೇ ಅದಕ್ಕೆ ಒಂದು ಸಾಕ್ಷಿಯಾಗಿದ್ದೇನೆ. ಓಕೆ, ನೀವು ಅಂದ್ಕೊಳ್ತಾ ಇರ್ಬೋದು, ಏನು ಸಿಸ್ಟರ್ ಚೆನ್ನಾಗಿ ರೆಡಿಯಾಗಿ ಕೂತಿದ್ದಾರೆ, ಅವ್ರಿಗೇನು ಕೊರತೆ ಇಲ್ಲ, ಅವ್ರಿಗೆಲ್ಲ ಇದೆ, ಅವರು ಚೆನ್ನಾಗಿ ಹಾಡ್ತಾರೆ, ಬಾರಿಸ್ತಾರೆ, ಟಿ ವಿಯಲ್ಲೆಲ್ಲ ಬರ್ತಾರೆ. ಇಟ್ ವಾಸ್ ನಾಟ್ ಇನ್ ಒನ್ ಡೇ, ಇದು ಒಂದು ದಿನದಲ್ಲಿ ಆಗಲಿಲ್ಲ. ಓಕೆ, ಐ ಹ್ಯಾಡ್ ಟು ವೇಟ್ 15 years, 15 ವರ್ಷ. ಈಗ ನನ್ನ ಮಗನಿಗೆ 13 ವರ್ಷ, ಇನ್ನೊಂದು ಮಗನಿಗೆ 8 ವರ್ಷ.
ಓಕೆ, ಅವರು ಒಂದು ತಿಳುವಳಿಕೆ ಬರುವ ಮಟ್ಟಿಗೆ ನಾನು ಸ್ಯಾಕ್ರಿಫೈಸ್ ಮಾಡಿದೆ. ಹೌದು, ತ್ಯಾಗ. ಆ 15 ವರ್ಷದಲ್ಲಿ ನಾನು ಏನು ಸ್ಯಾಕ್ರಿಫೈಸ್ ಮಾಡಿದೆನೋ ದೇವರು 15 ನಿಮಿಷದಲ್ಲಿ ನಾನು ಗ್ರಹಿಸ್ತಾ ಇದ್ದಾರೆ. ಹೌದು ಅಲ್ಲ, ಸೊ ಆ ಒಂದು ದೃಢವಿಕೆ ನನ್ನಲ್ಲಿ ಇರಬೇಕು. ದೇವರು ತಕ್ಕ ಕಾಲದಲ್ಲಿ ನನ್ನ ತಲೆಯನ್ನು ಎತ್ತನೆಂಬುದಾಗಿ ಈ ವಾಗ್ದಾನ ನನಗೆ ವೆನ್ ಐ ವಾಸ್ ಡೂಯಿಂಗ್ ಮೈ ಡಿಗ್ರಿ, ನಾನು ನನ್ನ ಡಿಗ್ರಿ ಮಾಡುವಾಗ ದೇವರು ನನಗೆ ವಾಗ್ದಾನ ಕೊಟ್ಟಿದ್ರು. ಕೀರ್ತನೆ 3:3. ನಾನು ಕೆಲವು ಅವಮಾನಗಳನ್ನು ಹಾದು ಹೋಗುವಾಗ ಒಬ್ಬರು ಪಾಸ್ಟರ್ ಫೋನ್ ಮಾಡಿ ನನಗೆ ಹೇಳಿದ್ರು, ಮಗಳೇ ಇದು ನಿನಗೆ ವಾಗ್ದಾನ, ನಿನಗೆ ತಕ್ಕ ಕಾಲದಲ್ಲಿ ದೇವರು ತಲೆಯನ್ನು ಎತ್ತುವಂತೆ ಮಾಡ್ತಾನೆಂಬುದಾಗಿ. ನೀವು ಈಗ ತಾನೇ ಹೇಳ್ತಾ ಇದ್ರಿ, ದೇವರು ತಕ್ಕ ಕಾಲದಲ್ಲಿ ತಲೆಯನ್ನು ಎತ್ತುತ್ತಾನೆ ಅಂದರೆ ಯಾರೋ ಒಂದು ಸೇವಕರು ನಿಮಗೆ ಕರೆ ಮಾಡಿ ಹೇಳಿದರು ಅಂತೇಳಿ ನೀವು ಕೆಲವೊಂದು ಆಲೋಚನೆ ಹೇಳಿದ್ರಿ, ಹೇಳಿ. ತಕ್ಕ ಕಾಲದಲ್ಲಿ ಅನ್ನುವಾಗ ಒಂದೇ ದಿವಸ ಆಗಲಿಲ್ಲ, ಇಟ್ ಟುಕ್ ಇಯರ್ಸ್. ಹೌದು. ಈಗ ನೋಹನ ಉದಾಹರಣೆ ತಗೊಳ್ಳೋದಾದ್ರೆ, ನೋಹ ನಾವೇ ಕಟ್ಟು ಅಂತ ದೇವ್ರು ಹೇಳಿದ್ರು, ಬಟ್ ಇಟ್ ಟುಕ್ 100 years ಟು ಬಿಲ್ಡ್ ದಟ್. ಓಕೆ, ಆತನ ಕುಟುಂಬವು ಅದರಲ್ಲಿ ಸಂರಕ್ಷಣೆ ಹೊಂದಿತ್ತೆಂಬುದಾಗಿ. ಸೊ ನನ್ನ ಪ್ರಯಾಣ ಕೂಡ ದೊಡ್ಡದಿದೆ. ಓಕೆ, ಅದನ್ನ ವಿವರವಾಗಿ ನಾನು ಹೇಳೋದಕ್ಕೆ ಮನಸ್ಸು ಮಾಡ್ತೀರಾ. ಪ್ರಿಯರೇ, ಇಲ್ಲಿಯವರೆಗೂ ಅವರು ಅನೇಕ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದಾರೆ. ಈಗ ನಮ್ಮನ್ನು ವೀಕ್ಷಿಸುತ್ತಿರುವಂಥ ಪ್ರಿಯರೇ, ಯಾವುದೇ ರೀತಿಯಾದಂತಹ ಒಂದು ಕಳವಳದಲ್ಲಿ ಅಥವಾ ನಿಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರುವುದಾದರೆ ಅಥವಾ ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವುದಾದರೆ, ನಿಮ್ಮ ಗಂಡ ನಿಮಗೆ ಸರಿಯಾಗಿ ನಿಮ್ಮ ಮೇಲೆ ಭರವಸೆ ಇಡದೇ ಇದ್ದರೆ, ಈ ಸಮಯದಲ್ಲಿ ನಾವಿಬ್ಬರು ಒಂದೇ ಮನಸ್ಸಿಂದ ನಿಮಗೋಸ್ಕರವಾಗಿ ಪ್ರಾರ್ಥಿಸುವುದಕ್ಕೆ ಇಷ್ಟಪಡ್ತೇವೆ. ಯಾಕೆ ಅಂತ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ಸೈತಾನನ ಒಂದು ಮುಖ್ಯ ಉದ್ದೇಶ ಅಂತ ಹೇಳಿದರೆ ಕುಟುಂಬಗಳನ್ನು ಒಡೆಯೋದು. ನೋಡಿ, ನಾವು ಏತೇನ್ ತೋಟದಲ್ಲಿ ದೇವರಲ್ಲಿ ಸುಂದರವಾದಂಥ ಕುಟುಂಬ, ಆತನ ಹೃದಯದಲ್ಲಿ ಕುಟುಂಬದ ವಿಷಯದಲ್ಲಿ ತುಂಬ ಒಳ್ಳೆ ಚಿತ್ರೀಕರಣ ಮಾಡಿಕೊಂಡಿದ್ದ ಬ್ಲೂ ಪ್ರಿಂಟ್ ಆಲ್ರೆಡಿ ದೇವರ ಹೃದಯದಲ್ಲಿತ್ತು. ಅದನ್ನು ನೆರವೇರಿಸಬೇಕು ಅಂತೇಳಿ ದೇವರು ಈ ಆದಾಮ ಅವಳನ್ನು ದೇವರು ಸುಂದರವಾದಂಥ ತೋಟದಲ್ಲಿ ಸೃಷ್ಟಿಸಿ ಅಲ್ಲಿ ಅವರನ್ನು ಇಟ್ಟರು. ಆದರೆ ಅಲ್ಲಿ ಒಂದು ಸೈತಾನ ನುಸುಳ್ತಾನೆ. ಅಲ್ಲಿ ಬಿದ್ದಂಥ ಕುಟುಂಬ ಇವತ್ತಿನವರೆಗೂ ಏನಾಗ್ತಾ ಇದೆ, ಬೀಳ್ತಾ ಇದೆ. ಪ್ರಿಯರೇ, ಯಾವುದೇ ರೀತಿಯ ವೇದನೆಗಳು, ಯಾವುದೇ ರೀತಿಯ ದುಃಖಗಳು, ಯಾವುದೇ ರೀತಿಯಾದಂಥ ಭಾರದಲ್ಲಿ ನೀವಿವತ್ತು ಕುಳಿತುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರುವುದಾದರೆ, ನೀವು ನೆನೆಸ್ಬೋದು, ನನ್ನ ಕಣ್ಣೀರನ್ನು ಒರೆಸುವವರು ಯಾರಿದ್ದಾರೆ, ನನ್ನ ವೇದನೆಯನ್ನು ತಿಳಿದುಕೊಳ್ಳುವವರು ಯಾರಿದ್ದಾರೆ, ನನ್ನ ದುಃಖವನ್ನು ತಿಳಿದುಕೊಂಡಿರುವವರು ಯಾರಿದ್ದಾರೆ ಅಂತೇಳಿ. ಯಾರು ಇಲ್ಲದಿದ್ದರೂ ಸಹ ನಿನ್ನ ಹತ್ತಿರದಲ್ಲಿ ದೇವರಿದ್ದಾನೆ. ಈ ಸಮಯದಲ್ಲಿ ನಾವಿಬ್ಬರು ಸೇರಿ ಒಂದೇ ಮನಸ್ಸಿಂದ ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸಲು ಇಷ್ಟಪಡ್ತೇವೆ. ಅಂಥವರು ಯಾರೇ ಇದ್ದರೂ ಸಹ, ದೇವರೇ ನನಗೆ ಒಂದು ಒಳ್ಳೆಯ ಒಂದು ಬುದ್ಧಿಯನ್ನು ಕೊಡು, ಒಂದು ಜ್ಞಾನವಂತ ಮಹಿಳೆಯಾಗಿ ಕುಟುಂಬವನ್ನು ಕಟ್ಟುವಂಥ ಒಂದು ಹೃದಯವನ್ನು, ಒಂದು ಮನಸ್ಸನ್ನು, ಒಂದು ಬುದ್ಧಿಯನ್ನು ನನಗೆ ಕೊಡು ಸ್ವಾಮಿ ಅಂತಲೇ ನೀನು ಕೇಳಿಕೊಳ್ಳುವುದಾದರೆ ನನ್ನ ಕರ್ತನು ನಿನಗೆ ಕೊಡುವವನಾಗಿರ್ತಾನೆ. ಪರಿಶುದ್ಧನಾದಂಥ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿಮ್ಮ ಸನ್ನಿಧಾನದಲ್ಲಿ ಬರುತ್ತಿದ್ದೇವೆ ಸ್ವಾಮಿ. ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಇರುವವರು ಯಾರೇ ಇರುವುದಾದರೂ ಸ್ವಾಮಿ, ಅವರು ನೀನು ಮುಟ್ಟು ಸ್ವಾಮಿ, ಅವರ ಕಣ್ಣೀರನ್ನು ನೀನು ಒರೆಸು ಕರ್ತನೆ. ಅವರ ಕುಟುಂಬದಲ್ಲಿ ಎಲ್ಲರ ಕಣ್ಣಿನ ಮೂಲಕವಾಗಿ ದಯೆ ದೊರಕುವಾಗೆ, ವಿಶೇಷವಾಗಿ ನಿನ್ನ ದಯೆ ಅವರ ಜೀವಿತದಲ್ಲಿ ದೊರಕುವಾಗೆ ನೀನು ಸಹಾಯ ಮಾಡಬೇಕಾಗಿ ನಾ ಬೇಡಿಕೊಳ್ತೇನೆಪ್ಪ. ಕರ್ತನೆ, ಸ್ತ್ರೀ ಆದವಳು ಬಲಹೀನಳು ಅಂತೇಳಿ ನಿನ್ನ ವಾಕ್ಯ ಹೇಳುತ್ತದೆ ಅಪ್ಪ. ಆದರೆ ಬಲಹೀನರು ನೀನು ಬಿಟ್ಟು ಬಿಡುವಂಥ ದೇವರಲ್ಲ ಸ್ವಾಮಿ, ನೀನು ಉದ್ಧರಿಸುವವನು, ನೀ ಕೈ ಹಿಡಿದು ನಡೆಸುವವನಾಗಿದೆಯಪ್ಪ. ಅದಕ್ಕಾಗಿ ಸ್ತೋತ್ರ. ಎಂಥ ಕಷ್ಟದಲ್ಲಿ ವೇದನೆಯಲ್ಲಿ ಇರುವುದಾದರೂ ಸಹ ಅಂಥವರನ್ನು ನೀನು ಅವರ ಕಣ್ಣೀರನ್ನು ಒರೆಸಿ ನೀ ಅವರಿಗೆ ಬಿಡುಗಡೆ ಮಾಡಬೇಕಾಗಿ ನಾ ಬೇಡಿಕೊಳ್ತೇನೆ. ಪ್ರಾರ್ಥನೆ ಕೇಳಿದ ದೇವರು ನೀನಾಗಿದೆಯಾ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್. ಪ್ರಿಯರೇ, ಇಲ್ಲಿಯವರೆಗೂ ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಬಂದಿರುತ್ತೀರಿ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮುಂದಿನ ಸಂಚಿಕೆಯೊಂದಿಗೆ ಇನ್ನೊಂದು ಅತಿಥಿಯೊಂದಿಗೆ ನಾನು ನಿಮ್ಮ ಜೊತೆಯಲ್ಲಿ ಬರಲಿಕ್ಕಿದ್ದೇನೆ. ಅಲ್ಲಿಯವರೆಗೂ ನಿಮ್ಮ ಆಸರೆ ಟಿವಿಯನ್ನು ವೀಕ್ಷಿಸುತ್ತಾ ಇರಿ. ನಮಸ್ಕಾರ.